ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರಗಳು. ಹಸ್ತ ಮೈಥುನ ಎಂಬುದು ವಯೋಸಹಜ ಪ್ರಕ್ರಿಯೆ. ಸಂಗಾತಿಯಿಲ್ಲದೆ ತಮ್ಮ ಲೈಂಗಿಕ ಇಚ್ಛೆಗಳನ್ನು, ಆಸೆಗಳನ್ನು ಈಡೇರಿಸಿಕೊಳ್ಳುವ ಕ್ರಿಯೆಯಾಗಿದೆ. ಇದರಿಂದ ದೇಹಕ್ಕೆ ಅನೇಕ ಲಾಭಗಳಿವೆ. ಆದರೆ ಅತಿಯಾದರೆ ಅಮೃತವು ವಿಷ ಎನ್ನುವಂತೆ ಪ್ರತಿದಿನ ಹಸ್ತ ಮೈಥುನ ಮಾಡಿಕೊಂಡರೆ ಅನೇಕ ದುಷ್ಪರಿಣಾಮಗಳು ಕಾಣಿಸಿಕೊಳ್ಳುತ್ತದೆ. ಒಂದು ವರದಿಯ ಪ್ರಕಾರ ಪುರುಷರು ವಾರದಲ್ಲಿ 3 ಅಥವಾ 4 ಬಾರಿ ಮಾತ್ರ ಹಸ್ತ ಮೈಥುನ ಮಾಡಿಕೊಳ್ಳಬಹುದು. ಇದಕ್ಕಿಂತ ಹೆಚ್ಚು ಬಾರಿ ಹಸ್ತಮೈಥುನ ಮಾಡಿಕೊಂಡರೆ ಹಲವಾರು ಸಮಸ್ಯೆಗಳಿಗೆ ಈಡಾಗುತ್ತಾರೆ. ಅತಿಯಾದ ಹಸ್ತ ಮೈಥುನದಿಂದ ದೇಹದ ಮೇಲೆ ಬೀರುವ ದುಷ್ಪರಿಣಾಮಗಳ ಬೀಳುವುದು. ಅತಿಯಾದ ಹಸ್ತಮೈಥುನದ ದುಷ್ಪರಿಣಾಮಗಳು: 1. ಹಾರ್ಮೋನುಗಳ ಬದಲಾವಣೆ. ಪ್ರತಿನಿತ್ಯ ಅಥವಾ ವಾರದಲ್ಲಿ 4ಕ್ಕಿಂತ ಹೆಚ್ಚು ಬಾರಿ ಹಸ್ತ ಮೈಥುನ ಮಾಡಿದರೆ ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆಗೆ ಕಾರಣವಾಗುತ್ತದೆ. ಇದರಿಂದ ದೇಹದಲ್ಲಿ ಆಯಾಸ, ನಿರುತ್ಸಾಹ ಸೇರಿದಂತೆ ಹಲವಾರು ಸಮಸ್ಯೆಗಳು ಕಂಡುಬರುತ್ತದೆ. 2. ದೇಹದ ಶಕ್ತಿ ಕುಂಠಿತವಾಗುವುದು. ಹಸ್ತ ಮೈಥುನದಿಂದ ಪರಾಕಾಷ್ಠೆಯನ್ನು ತಲುಪುವುದರಿಂದ ದೇಹವು ಹೆಚ್ಚು ಬಳಲುತ್ತದೆ, ಏಕೆಂದರೆ ನಿರಂತರ ಹಸ್ತ ಮೈಥುನ ಮಾಡಿಕೊಳ್ಳುವಾಗ ಹೆಚ್ಚು ಶಕ್ತಿಯನ್ನು ಬಯಸುತ್ತದೆ. ಇದರಿಂದ ದೇಹ ಸಾಮರ್ಥ್ಯ ಕುಂಠಿತವಾಗುತ್ತಾ ಹೋಗುತ್ತದೆ. ಸಣ್ಣ ವಯಸ್ಸಿನಲ್ಲೇ ದೇಹ ಸಾಮರ್ಥ್ಯವನ್ನು ಕಳೆದುಕೊಂಡರೆ ಮುಂಬರುವ ಲೈಂಗಿಕ ಜೀವನದಲ್ಲಿ ಅದರ ಪರಿಣಾಮ ಕಾಣಿಸುತ್ತದೆ. 3. ಲಿಂಗ, ಶಿಶ್ನಂಗ ಮೈಥುನ ಸಮಸ್ಯೆ. ಅತಿಯಾದ ಹಸ್ತ ಮೈಥುನದಿಂದ ಪುರುಷರ ಲಿಂಗ ಹಲವು ಸಮಸ್ಯೆಗಳಿಗೆ ಒಳಗಾಗುತ್ತದೆ. ಮುಖ್ಯವಾಗಿ ನಿಮಿರುವಿಕೆಯ ಸಮಸ್ಯೆಗೆ ಹಸ್ತ ಮೈಥುನ ಕಾರಣ ಎನ್ನಲಾಗಿದೆ. ದಿನನಿತ್ಯ ಇಂತಹ ಕ್ರಿಯೆಯಲ್ಲಿ ತೊಡಗಿಸಿಕೊಂಡರೆ ಮುಂದೆ ನಿಮಿರುವಿಕೆ ಅಪಾಯ ಎದುರಿಸಬೇಕಾಗುತ್ತದೆ. 4. ಕೆಟ್ಟ ಅಭ್ಯಾಸ. ನಿತ್ಯ ಹಸ್ತ ಮೈಥುನ ಮಾಡಿದರೆ ಮುಂದೆ ಅದೊಂದು ಚಟವಾಗಿ ಬಿಡುತ್ತದೆ. ಇದನ್ನು ಮುಂದಿನ ದಿನಗಳಲ್ಲಿ ನಿಯಂತ್ರಿಸುವುದು ಕಷ್ಟಸಾಧ್ಯ ಎನ್ನುತ್ತಾರೆ ವೈದ್ಯಕೀಯ ತಜ್ಞರು. ಹಸ್ತ ಮೈಥುನ ಕೂಡ ಮಾದಕ ವ್ಯಸನದಂತೆ ಆವರಿಸಿ ಪ್ರತಿನಿತ್ಯ ಆ ಕ್ರಿಯೆಗಾಗಿ ಮನಸ್ಸು ಚಡಪಡಿಸುತ್ತಿರುತ್ತದೆ. ಇದು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. 5. ಶೀಘ್ರ ಸ್ಖಲನ. ಇದನ್ನ ಚಟವಾಗಿಸಿಕೊಂಡರೆ ಶೀಘ್ರ ವೀರ್ಯ ಸ್ಖಲನದ ಸಮಸ್ಯೆಗಳು ತಲೆದೂರುತ್ತದೆ. ಅತಿಯಾದ ಹಸ್ತ ಮೈಥುನದಿಂದ ಲೈಂಗಿಕ ಕ್ರಿಯೆಯ ವೇಳೆ ವೀರ್ಯವನ್ನು ನಿಯಂತ್ರಿಸುವ ಸಾಮರ್ಥ್ಯ ಕಳೆದುಕೊಳ್ಳುತ್ತಾರೆ. 6. ಕೂದಲು ಉದುರುವಿಕೆ. ಇರದಲ್ಲಿ 4 ಬಾರಿಗಿಂತ ಹೆಚ್ಚು ಹಸ್ತ ಮೈಥುನ ಕ್ರಿಯೆಯಲ್ಲಿ ತೊಡಗಿಸಿಕೊಂಡರೆ ಇಂತಹ ಸಮಸ್ಯೆಗಳಿಗೆ ಒಳಗಾಗುತ್ತೀರಿ. ಹಾಗಾಗಿ ಹಸ್ತ ಮೈಥುನದಂತಹ ಕ್ರಿಯೆ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಉತ್ತಮ. ಇದೊಂದು ಚಟವಾಗಿದ್ದರೆ ಲೈಂಗಿಕ ತಜ್ಞರನ್ನು ಅಥವಾ ಮನೋಶಾಸ್ತ್ರಜ್ಞರನ್ನು ಭೇಟಿಯಾಗಿ ಪರಿಹಾರ ಕಂಡುಕೊಳ್ಳಬಹುದು. 7. ಹಸ್ತ ಮೈಥುನ ಮಾಡಿಕೊಂಡಾಗ ಡುಫೇಮೈನ್ ರಾಸಾಯನಿಕಗಳು ಖಿನ್ನತೆ ಹಾಗೂ ಒತ್ತಡ ತಡೆಗಟ್ಟುವ ಎಂಡ್ರೋಫಿನ್ ದೇಹದಲ್ಲಿ ಬಿಡುಗಡೆಯಾಗುತ್ತವೆ. 8. ಅತಿಯಾದ ಹಸ್ತ ಮೈಥುನ ಎಂಡೋಕ್ರೈನ್ ಹಾಗೂ ನರಮಂಡಲ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ. 9. ದೇಹದ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗುತ್ತದೆ. ನೀವು ದೇಹದ ಅತಿಯಾದ ತೂಕವನ್ನು ಕಳೆದುಕೊಳ್ಳಬಹುದು. 10. ಅತಿಯಾದ ಹಸ್ತ ಮೈಥುನ ಮಾಡಿಕೊಳ್ಳುವುದರಿಂದ ದೇಹ ಹಾಗೂ ಮೆದುಳಿಗೆ ವಿಶ್ರಾಂತಿ ಸಿಗದೆ ಸುಸ್ತು ಹಾಗೂ ನಿಶಕ್ತಿ ಮೂಡಿಸುತ್ತದೆ. ಇಂತಹ ಹಲವಾರು ಯೂಸ್ಫುಲ್ ಇನ್ಫರ್ಮೇಷನ್ ಮತ್ತು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಸಿರಿ. ನಮಸ್ಕಾರ.